ಮಾಡ್ತಾಯಿದ್ದೀನಿ ಇವತ್ತು ಬಿರಿಯಾನಿ 15 kg ಚಿಕನ್ ಮತ್ತು ಎಲ್ಲ ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿ ಮತ್ತು ಎಣ್ಣೆ ಮತ್ತು ತುಪ್ಪ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡೆ. ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಯಿತು. ಈಗ ಟೊಮೆಟೊ ಹಣ್ಣು ಹಾಕೀನಿ, ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಂದರೆ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಮಾತ್ರ ಚೆನ್ನಾಗಿ ಕೆಂಪು ಹುರ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬಿರಿಯಾನಿದು. ಅರ್ಧ ಬೇಯಿಸಿ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಈರುಳ್ಳಿ ಬೆಂದ ಹಾಗೆ ಫ್ರೈ ಆದಂಗೆ ಗಮ್ಮಂತ ಒಂದು ಪರಿಮಳ ಬರುತ್ತೆ. ಆ ಥರ ಆದಮೇಲೆ ಬೇರೆ ಮಸಾಲೆ ಹಾಕಬೇಕು. ನಾನು ಆಲ್ರೆಡಿ ರುಬ್ಬಿ ಹಿಟ್ಟನ್ನು ಎಲ್ಲ ಹಾಕಿ ಇವತ್ತು ನಾನು ಮಾಡ್ತಿರೋದು ಹಸೆ ಅಂದರೆ ಗ್ರೀನ್ ಬಿರಿಯಾನಿ. ಈಗ ಈ ಮಸಾಲನ ಇದಕ್ಕೆ ಹಾಕೋದು. ಇದಕ್ಕೆಲ್ಲವನ್ನು ಆ್ಯಡ್ ಮಾಡಿದ್ದೀನಿ ನಾನು. ಪುದೀನ, ಕೊತ್ತಂಬರಿ, ಈರುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿ ಮತ್ತೆ ರುಬ್ಬಿ ಇಟ್ಟಿದ್ದೀನಿ. ಈ ಥರ ಹಾಕಿ ಮಾಡೋದ್ರಿಂದ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮತ್ತೆ ಸ್ವಲ್ಪ ನಾವು ಬೇಯಿಸ್ಕೋಬೇಕು, ಅಂದರೆ ಸ್ವಲ್ಪ ಇದು ಆಗಬೇಕಿದು. ಅದಾದಮೇಲೆ ಇದು ಯಾಕೋ ಮುಖಕ್ಕೆಲ್ಲ ನೀರು ಸಿಡಿತಾ ಇತ್ತಲ್ಲ, ಅಂದರೆ ಗಟ್ಟಿ ಐತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿದೆ. ಇಲ್ಲಾಂದರೆ ಮುಖದನ್ನೆಲ್ಲ ಸಿಡ್ತು ಹೋಗುತ್ತೆ, ಇಲ್ಲಿಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮತ್ತು ಇದಕ್ಕೀಗ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಮತ್ತು ಸ್ವಲ್ಪ ಯೆಲ್ಲೋ ಪೌಡರ್ ಹಾಕಿ ಮತ್ತು ಫ್ರೈ ಮಾಡ್ತೀನಿ. ಧನಿಯಾ ಪುಡಿ ಎಲ್ಲ ಹಾಕಿದೆ, ಆದರೆ ನನಗೆ ಒಂದು ಕೈಯಲ್ಲಿ ವಿಡಿಯೋ ಮಾಡೋದ್ರಿಂದ ಹಿಡ್ಕೊಂಡು ಹಾಕೋದಕ್ಕೆ ಸರಿಯಾಗಲ್ಲ ಅಂತ ವಿಡಿಯೋ ಆಫ್ ಮಾಡಿ ಹಾಕಿದೆ. ಮತ್ತು ಈಗ ಚಿಕನ್, ಇದು 8 kg ಚಿಕನ್ನು. ಇದನ್ನು ಈಗ ನಾನು ಫಸ್ಟೇ ಉಪ್ಪು, ಖಾರ, ಅರಿಶಿನ ಪುಡಿ, ಮೊಸರು ಎಲ್ಲ ಹಾಕಿ ಕಲಸಿ ಒಂದು 3 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೀನಿ. ಇದು ಚೆನ್ನಾಗಾಗಿ ಈಗ ಎಲ್ಲ ಉಪ್ಪು ಖಾರ ಎಲ್ಲ ಎಳ್ಕೊಂಡಿರುತ್ತೆ. ಈಗ ಎತ್ತಿ ಅದಕ್ಕೆ ಹಾಕ್ತೀನಿ. ಸೊ ಫೈನಲಾಗಿ ಚಿಕನ್ ಇದಕ್ಕೆ ಹಾಕಿದೆ, ಆದರೆ ಒಂದು ಕೈಯಲ್ಲಿ ತಿರ್ಗ್ಸೋಕ್ಕಾಗಲ್ಲ ಅಂತ ಹೇಳಿ ಹಾಕಿ ತಿರುಗಿಸಿ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಫಸ್ಟ್ ಚಿಕನಿಗೆ ಹಾಕಿರೋದ್ರಿಂದ ನಾನು ನೋಡಿ ಹಾಕ್ಕೊಂತೀನಿ. ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೋಬೇಕು, ಇಲ್ಲಾಂದರೆ ಉಪ್ಪು ಆಗ್ಬಿಟ್ರೆ ಚೆನ್ನಾಗಾಗಲ್ಲ. ಅದರಲ್ಲೂ ನಮ್ಮ ಫಾದರ್ಸ್ ಎಲ್ಲ ಉಪ್ಪು ಜಾಸ್ತಿ ತಿನ್ನಲ್ಲ, ಅದಕ್ಕೆ ನೋಡಿ ಹಾಕ್ಕೋಬೇಕು. ಈಗ ಒಂದು ಸ್ವಲ್ಪ ಹೊತ್ತು ಇದು ಬಿಸಿ ಅಂದರೆ ಕುದಿಬೇಕು, ಸ್ವಲ್ಪ ಕುದಿ ಬಂದಂಗೆ ಆಗೋವರೆಗೂ ಇದನ್ನು ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಇಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಮತ್ತೆ ತೆಗೆದು ಇದು ಬಿಸಿ ಆಗೋವರೆಗೂ ಅಕ್ಕಿ ಅಳತೆ ಮಾಡ್ಕೊಂಬರೋಣ. 5 kg ಅಕ್ಕಿ, 8 kg ಚಿಕನ್ನಿಗೆ 6 kg ಅಕ್ಕಿ ಹಾಕಬೇಕು. ಬಟ್ ಆ ಥರ ಬೇಡ, ಸ್ವಲ್ಪ ಕಡಿಮೆ ಮಾಡೋಣ ಅಂತ 5 kg ಹಾಕ್ತಾಯಿದ್ದೀನಿ. ಚಿಕನ್ ಸ್ವಲ್ಪ ಕುದಿಸ್ಬೇಕು, ಜಾಸ್ತಿ ಕುದಿಸಿದ್ರೆ ಮತ್ತು ಅನ್ನದ ಜೊತೆ ಎಲ್ಲ ಗಂಜಿ ಎದ್ದೋಗುತ್ತೆ ಚಿಕನ್ ಅನ್ನೋದು. ಇವಾಗ ನೀರು ಹಾಕ್ತಾಯಿದ್ದೀನಿ. ಆರು kgನೇ ಅಕ್ಕಿ ಹಾಕ್ತೆ, ಬಟ್ ಈ ಜಗ್ಗಲ್ಲಿ 7 ಜಗ್ ಅಷ್ಟೇ ನೀರು ಹಾಕ್ತೆ. ಯಾಕಂದರೆ ಇದರಲ್ಲಿ ಚಿಕನಲ್ಲಿ ನೀರು ಬಿಡುತ್ತೆ ಮತ್ತು ಮಸಾಲೆ ಎಲ್ಲ ಸೇರಿ ಅದು ಅಲ್ಲಿಗೆ ಕರೆಕ್ಟ್ ಆಗುತ್ತೆ, ಅದಕ್ಕೆ ನೀರು ಹಾಕಾಯ್ತು. ಈಗ ಒಂದು ಕುದಿ ಬರಬೇಕು, ಬಂದಮೇಲೆ ಅಕ್ಕಿ ತೊಳೆದು ಹಾಕೋದು. ನೀರು ಚೆನ್ನಾಗಿ ಕುದೀಲಿ ಅಂತ ಹೇಳಿ ಚೆನ್ನಾಗಿ ಬೆಂಕಿ ಮಾಡ್ತಾಯಿದ್ದೀನಿ. ನೀರು ಕುದಿಯೋ ಅಷ್ಟೊತ್ತಿಗೆ ಅಕ್ಕಿನೂ ತೊಳ್ಕೊಂಬಂದೆ. ನಾನು ಅಕ್ಕಿ ಬಾಸುಮತಿ ಒಂದು ಹಾಕಲ್ಲ, ಬುಲೆಟ್
ರೈಸ್ 3 ಸೇರು ಹಾಕಿದ್ರೆ 3 ಸೇರು ಬಾಸುಮತಿ ಒಂದೇ ಹಾಕಿಬಿಟ್ರೆ ಈ ಥರ ಬಿರಿಯಾನಿಗೆ ಸರಿಯಾಗಲ್ಲ. ಅಂದರೆ ದಮ್ ಬಿರಿಯಾನಿಗೆ ಬಾಸುಮತಿ ರೈಸ್ ಕರೆಕ್ಟ್. ಆದರೆ ನಾನು ಮಾಡ್ತಿರೋದು ಸ್ಟೀಮ್ ಬಿರಿಯಾನಿ, ಅದಕ್ಕೋಸ್ಕರ ಅದು ಸರಿಯಾಗಲ್ಲ. ಈಗ ಕುದೀತಾ ಐತಿ, ಈಗ ಹಾಕ್ಬಿಡ್ತಾನೆ ಅಕ್ಕಿ ಹಾಕಿದೆ. ನಾನು ಮಾಡ್ತಿರೋದು ಒಲೆಯಲ್ಲಿ ಅಲ್ಲ, ಅದಕ್ಕೆ ತುಂಬ ಹೊಗೆ ಜಾಸ್ತಿ. ಹೇಳೋದು ಮರ್ತೋಗಿದ್ದೆ, ಮೊಸರು ಒಟ್ಟಿಗೆ ನಿಂಬೆಹಣ್ಣು ಹಾಕಿ ಚಿಕನ್ ಕಲಸಿಟ್ರೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸಾಡಿ ಇಟ್ಬಿಡ್ಬೇಕು. ಈಗ ಅವಾಗ ಸ್ವಲ್ಪ ತಿರುಗಿಸಾಡಿ ನೋಡಬೇಕು, ಇಲ್ಲಾಂದ್ರೆ ಅಡಿ ಹಿಡಿದು ಬಿಡ್ತದೆ ಅಕ್ಕಿ. ಒಂದು ಕೈಯಲ್ಲಿ ತಿರುಗಾಡ್ಸೋಕ್ಕಾಗಲ್ಲ, ಅದಕ್ಕೆ 2 ಕೈ ಬೇಕು. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡ್ತಾ ಇದ್ದೇನೆ. ಅದ್ರ ಒಂದು ತಲೆಯಲ್ಲಿ ಇಟ್ಕೋಬೇಕು. ಅಕ್ಕಿ ಹಾಕಿದ್ಮೇಲೆ ಮಾತ್ರ ಜಾಸ್ತಿ ಉರಿ ಇಡಬಾರ್ದು. ಉರಿ ಇಟ್ಟು ಮುಚ್ಚಿಬಿಟ್ರೆ ಅನ್ನ ಅಲ್ಲೇ ತಳ ಹಿಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಇದು. ಯಾಕಂದ್ರೆ ಮಸಾಲೆ ಎಲ್ಲ ಹಾಕಿರ್ತೇವಲ್ಲ, ಅದಕ್ಕೆ. ಹಾಕಿ ಎಲ್ಲೂ ತಳ ಹಿಡ್ತಿಲ್ಲ, ಯಾಕಂದರೆ ನಾನು ಉರಿ ಜಾಸ್ತಿ ಹಾಕಿಲ್ಲ. ಅದಕ್ಕೆ ಉರಿ ಜಾಸ್ತಿ ಕೊಟ್ಟರೆ ತಳ ಹಿಡಿದು ಬಿಡುತ್ತೆ. ಮತ್ತು ಅಕ್ಕಿನೂ ತಳ ಹಿಡಿದ್ಮೇಲೆ ತಿರುಗಿಸಾಡೋಕೆ ಹೋದರೆ ಅಕ್ಕಿನೂ ಒಡೆದು ಹೋಗುತ್ತೆ. ಅದಕ್ಕೆ ಅಕ್ಕಿ ಸ್ವಲ್ಪ ಯಾವಾಗ ಮ್ಯಾಲೆ ಕಾಣಿಸೋದಕ್ಕೆ ಶುರುವಾಗುತ್ತೆ, ಆವಾಗ ಉರಿ ತುಂಬ ಸಣ್ಣಕ್ಕೆ ಮಾಡಿಬಿಡ್ಬೇಕು. ಮಾಡಿ ಈಗ ಪ್ಲೇಟ್ ಮೇಲೆ ಕೆಂಡ ಹಾಕಬೇಕು. ಈಗ ನಾನು ಅದನ್ನು ಹಾಕ್ತೀನಿ. ಅಂತೂ ಇಂತ ಫೈನಲಾಗಿ ಕೆಂಡ ತೆಗೆದ ಮೇಲೆ ಹಾಕಿದೆ. ಕೆಂಡ ತೆಗೆದ ಮೇಲೆ ಹಾಕೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಬಿರಿಯಾನಿ ಇನ್ನೊಂದು 10-15 ನಿಮಿಷ ಬಿಟ್ಟು ತೆಗೆದು ನೋಡಬೇಕು ಅದು ಹೆಂಗಾಗೈತೆ ಅಂತ ಹೇಳಿ. ಅಲ್ಲಿವರೆಗೂ ಅದು ಹಾಗೆ ಇರೋದು. ಮಾತ್ರ ಒಳಗಡೆ ಮಾತ್ರ ಒಂದು ಹನಿನೂ ಕೆಂಡ ಇಡಬಾರ್ದು. ಎಲ್ಲ ಪೂರ್ತಿ ತೆಗಿಬೇಕು. ಎಲ್ಲ ತೆಗೆದು ಬೂದಿ ಅಷ್ಟೇ ಬಿಡಬೇಕು. ಆವಾಗ ಬಿರಿಯಾನಿ ತಳ ಹಿಡಿಯಲ್ಲ. ಮಟನ್ ಬಿರಿಯಾನಿ ಚಿಕನ್ ಕೈ ನೋವು ಬರುತ್ತೆ ಅದಕ್ಕೆ. ಇನ್ನೊಂದು ಸರಿ ತಿರುಗಾಡಿ ಮುಚ್ಚಿಬಿಟ್ರೆ ಅದನ್ನು ಕರೆಕ್ಟಾಗುತ್ತೆ. ಈಗ ಅದು ಸರಿಯಾಗಿ ಅಲ್ಲೇ ಅಳ್ಕೊಂಬಿಡುತ್ತೆ. ಫೈನಲಾಗಿ ನನ್ನ ಬಿರಿಯಾನಿ ರೆಡಿ ಆಯಿತು. ಘಮ್ಮನ್ನತ್ತಂಗೆ ಪರಿಮಳ. ಬಿರಿಯಾನಿ ರೆಡಿ ಟು ಬಿರಿಯಾನಿ ಈಟ್.